ಮಮ್ಮಿ ಅಬಿಟ್ಟು ನೀರು ಕುಡಿತೀಯ ಅಂತೆ. నీళ్ళు డాడీ ఉంటాడు. మమ్మీతో వస్తుంది కదా నైట్కి. ಸ್ಟಾರ್ಟಿಂಗ್ ಮಸ್ತ್ ಆಗಿದೆ. డాడీకి వచ్చే కాసు ఉంది ఎక్కడికೋ ಮಜಾ ಸಖತ್ತಾಗಿದೆ ಸ್ಟಾರ್ಟಿಂಗ್. ನೋಡ್ಬೇಕು ಬ್ಯಾಂಕ್ ಹತ್ರ. ಚೆನ್ನಾಗಿದೆ. ಚೆನ್ನಾಗಿದೆ. ಥ್ಯಾಂಕ್ ಯು. ಎಲ್ಲ ಆದ್ಮೇಲೆ ಮತ್ತೆ ತೋರಿಸಿ. ಓಕೆ 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 ಬಾಯ್. ಮತ್ತೆ ಕಂಟಿನ್ಯೂ ಮಾಡ್ತೀವಿ. You hold. ఏం భవ్య మాకే మా పెట్రోల్ తినిపిస్తా. నువ్వు ఏహేరా రే ఎల్రా నువ్వా అమ్మ నన్ను ఎత్తి మెత్తుకున్న చూడు పిల్లి చిరు చిరు ಅದೇ ದೃಷ್ಟಿ ಕೊಟ್ಟು ಬಿಡಿ ಎಂಡಿ ಅವಾಗ ಬೀಳೋದು ಮಗ ಬೀಳ್ತಾ ಇದೀವಿ ಇವಾಗ. అదం బిడ చిరు అంగే ఎదమే చూపించి బాగా తిప్పిండేది చూడండి క్లీన్ గా. బావ ఈ బెరలు కదం బావ. తమ్మ బెరలు పెద్ద డుమ్మా బెరలకి. ಪಾಪ ದೊಡ್ಡಪ್ಪಕ್ಕೆ ಏನ್ ಮಾಡ್ತಿದ್ದಾರೆ. ನಮ್ ಭಾವ ನನ್ಗೆ ಆಗ್ತಾ ಇರೋದು. ಓ ಏನೋ ಇಲ್ಲೊಂದು ಸೆಂಟ್ರಲ್ ಇವರೆಲ್ಲ ಇಷ್ಟೇ ಅರ್ಪಿಸ್ಕಲ್ಲ ನಮ್ಮ ಭಾವ. ಕೈ ತೋರಿಸಿ. ಕಾರಲ್ಲಿ ಮೆಹಂದಿ ನಮ್ಗೆ ಕರ್ತೆ ಮದು ಅಷ್ಟೇ. ದೊಡ್ಡಮ್ಮ ತೋರ್ಸು ದೊಡ್ಡಮ್ಮ ಹಂಗೆ ಹಾಕೊಂತ ಮಾಡ್ಕೊಂತಿದ್ದಾರೆ. ಹಾಕೋ ನಿನ್ ತೋರಿಸಿ. ನಿಮ್ ಕೈ ಇದು ಸ್ಟೋರೇಜ್ ಇರೋ ಎಂಥದ್ದು ಬಾಡಿಲ್ಲ. ನೀನು ತಿರುಗಿಸು ಕೈ ಆಂಟಿಗೆ ಅಷ್ಟು. ಚೆನ್ನಾಗಿ ಬಂದಿದೆ. ಕಾರಲ್ಲಿ ಎಷ್ಟು ಮಾತ್ರ ಬಂದಿದೆ ಅಂತ ಹೂವಿನ ಕಾರಲ್ಲಿ ನಾವು ಬೆಂಗಳೂರು ಟ್ರಾಫಿಕ್ ಜಾಮ್ನ ಹಿಂಗೆ ಉಪಯೋಗಿಸ್ಕೊಂತಾ ಇದ್ದೀವಿ. ನಿಜವಾಗ್ಲು ನನ್ನ ನೈಲ್ ಪಾಲಿಶ್ ಅಷ್ಟೇ ಟ್ರಾಫಿಕಲ್ಲಿ ಹಾಕ್ಕೊಂಡೆ ನೋಡು. ಅದು ಚೆನ್ನಾಗೇ ಬಂದಿದೆ ಅಲ್ವಾ? ನೈಲ್ ಪಾಲಿಶ್ ಚೆನ್ನಾಗೇ ಕಾಣಿಸುತ್ತೆ. ನೀರು ಕೂಡ ಏನೇನಕ್ಕೆ ಉಪಯೋಗಿಸ್ತೀವೋ ನಮ್ಮ ಟ್ರಾಫಿಕ್ನ. ಯಾಕೆ ಒಂದೇ ಸರಿ ಹಾಕ್ಸಿರೋ? ಇಲ್ಲ ಅಮ್ಮಿ ಚೆನ್ನಾಗಿ ಬಂದಿದೆ. మా ట్రాఫిక్ నేను వాడుకుంటామమ్మ మేము. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ. ಆಲ್ರೆಡಿ ವಿಡಿಯೋ ಸ್ವಲ್ಪ ನೋಡಿದ್ರಲ್ವ. ಮದುವೆಗೆ ಅಂತ ಹೊರಡ್ತಾ ಇದ್ವಿ ದಾವಣಗೆರೆಯಲ್ಲಿ ಮದುವೆ ಇರೋದ್ರಿಂದ ಸ್ವಲ್ಪ ಲಾಂಗ್ ಜರ್ನಿ. ಎಲ್ಲರೂ ಜೊತೆಯಲ್ಲಿ ಹೋಗ್ತಾಯಿದ್ವಿ. ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು. ಒಂಥರ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಒಬ್ರಿಗಿಂತ ಒಬ್ಬರು ಒಳ್ಳೆ ಕಾಲು ಎಳ್ಕೊಂಡು ಒಬ್ರಿಗೊಬ್ರು ತುಂಬ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಎಕ್ಸ್ಪೀರಿಯೆನ್ಸು. ನಮಗಂತೂ ಫುಲ್ ಖುಷಿ ಆಯಿತು. ಯಾಕಂದರೆ ಯಾವಾಗಲೂ ಈ ಥರ 3 ಜನ ಹೋಗಿದ್ದಿಲ್ಲ. ಯಾವಾಗ ಇಬ್ಬರಿಬ್ಬರು ಹೋಗ್ತಾಯಿದ್ವಿ ಬರ್ತಾಯಿದ್ವಿ. ಆದರೆ 3 ಜನ ಅಕ್ಕ ತಂಗಿರ ಜೊತೆಯಲ್ಲಿ ಫಸ್ಟ್ ಟೈಮ್ ಹೋಗಿರುವಂಥದ್ದು ಒಂದು ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಒಂದೇ ಕಲರ್ ಅಂತೆ ನಮ್ಮದು, ಅದಕ್ಕೆ ಹೇಳ್ತಾ ಇದೆ. ಸ್ಕಿನ್ ಟೈಪ್ ಇಲ್ಲ ಬಾಬು, ನಂದು ನಾರ್ಮಲ್ ಸ್ಕಿನ್, ನಿಮ್ದು ಆಯಿಲಿ ಸ್ಕಿನ್. ನೀನ್ ಬಿಡೋರೆ ನೀನು అన్నీ తెలుసుకుంటావు. కరెక్ట్.
కరెక్ట్ పని అర్థం చేసుకోండి బాబునా నేను ఇంకా రీల్ పోస్ట్ చేయలేదు నేను ನಿಜಕ್ಕೇ ತೆಳ್ಳಗೆ ಆಯ್ತಾನಕ್ಕ ಅದಕ್ಕೆ ರೀ ಬನ್ರಿ ಕರ್ಕೊಂಡೋಗಿ ನಿಮ್ಮ ಸ್ಕಿನ್ ಟೋನ್ಗೆ ಹೆಂಗ್ ಬೇಕೋ ಹಂಗೆ ಕೊಡಿಸ್ತೀವಿ ನಾವೇ నా దగ్గర మోనికాలు ఉంది కదా వేస్తాం నీకు ಅಲ್ಲೇ ನೋಡ್ಕೊಂಡೆ ಸೇ ಹಾಯ್ ಕಾರ್ಡ್ ಎತ್ಕೊಂಡು ಚಿರಂತ ರೇಹ ನಿದ್ದೆ ಮಾಡಿದಾಳೆ చూపిస్తా ఉంటా ನಮ್ಮ ಬಾವ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ವಿ ఆవిడ 18 చూపిస్తా ఉంటా ಹಾಯ್ 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 ఎందుకు వచ్చింది చూడండి కరెక్ట్ కార్కి వెళ్ళిపోతాం ಕರೆಕ್ಟಾಗಿ ಟೈಮಿಂಗ್ಸ್ ಹೇಳ್ತೀಯ ಬಿಡೋರೆ ನೀನು ಸುಮ್ಮನೆ ಎಕ್ಸ್ಪೀರಿಯನ್ಸಾ ಬಾ చోటు ఎట్లా చూస్తాను ಚೌಟ್ರಿನ ಸುಸ್ತಾನ್ ನಾವು ಚೋಟು ఏసీనా నాన్ ఏసీనా ಎಸಿ ಚೌಟ್ರಿ ಅಂತ చోటు ఒక రౌండ్ ಮತ್ತೆ ಬಿಡ್ರಿ ನೋಡು ರೆಡಿ ಆಗಿದ್ದೀವಿ ರಿಸೆಪ್ಷನ್ಗೆ ರೆಡಿ ಹೊಸ ಲುಕ್ ಮನೀನ್ ಈ ಕಡೆ ಬಾ ಸೀರೆ ಕಲರ್ ಚೆನ್ನಾಗಿದೆ ಫೋಟೋ ಸಖತ್ತಾಗಿ ಕಾಣಿಸಿದೆ ಸೀರೆ ಕಲರ್ ಅಲ್ವಾ ಭವ್ಯ ನಿಂದು ನೋಡ್ಕೊಂಡಾ ಕಲರು ఇది పెట్టుకునేసిన ముగ్గురు ఎట్లా పెట్టుకోనంటే పెట్టుకోనయ్యి స్టోన్స్ పెట్టుకునేస్తున్నా ಇಕ್ಕೊಂಬಿಡು ಚೆನ್ನಾಗಿ ಕಾಣಿಸುತ್ತೆ లేదంటే ఇప్పుడు ఇదే ఉంది రేపు పొద్దునే ಇವತ್ತು ಫ್ರೀ ಹೇರ್ಸ್ ಎಷ್ಟು ದಿನ ಆಗಿತ್ತು ನಾನು ಏರ್ ಶೆಲ್ ಹಾಕಿ ನಿಜವಾಗ್ಲೂ ತುಂಬ ದಿನಗಳಾದ್ಮೇಲೆ ಏರ್ ಶೆಲ್ ಹಾಕಿದ್ದೀನಿ ನಾನು ಇದನ್ನು ಗಂಟು ಹಾಕಿ ಸಾಕಾಗಿತ್ತು ಮನೆಗೆ ಮೇರಕ ಪುಟ್ರೆ ಹಾಯ್ ಹಾಯ್ ಹೇಳು ಹಾಯ್ ನಮ್ಮ ರೇಹಾ ಸ್ಯಾರಿಯಲ್ಲಿ ಫಸ್ಟ್ ಟೈಮ್ ಸ್ಯಾರಿ ತಿರುಗು ಒಂದು ರೌಂಡ್ ತಿರುಗಿ ತೋರಿಸು ವಾವ್ ನೈಸ್ ಸ್ಲಿಪ್ಪರ್ಸ್ ಎಲ್ಲಿ ನಿಂದು ಹಾಂ ಓಕೆ ಹೋಗ್ಬೇಕಾದ್ರೆ ಹಾಕು ಕರೆಕ್ಟಾಗಿರುತ್ತೆ అంటలేదది ನೋಡ್ಬೇಕಾ భయ్యా బాబునా ಭವ್ಯ ఉంటే నాకు అదురుతూ చెయ్యి ಅಷ್ಟೇ చూపించు ఏళ్ళు పట్టుకొని చూపించు నీ మర్తది చూపించమ్మ అదంత పెంచుకోండిదే నాకు నేను ఇన్స్పిరేషన్ నేను పెంచుకోండి పెళ్ళ మీదన్నా వదిన చేతులు వేపిద్దామని మర్దికే నీకే నీ క్యాన్సల్ నీకే నేను వండుకొని నువ్వు నా పెళ్ళాం చెప్తే చెప్పే బిడ్డ ಬೇರೆ ಕಾಡಿಸ್ತಾನ್ಲೇ ಬೇರೆ నాకే ఇదైతుంది సరే ఈడ చూసుకోవాలంటే ఎట్లా రాస్తుంటారు ಬೇರೆ ಕಾಡಿಸ್ತಾನೆ ಪೂರ್ಣಿಮಾ ಹಾಯ್ ಹಾಯ್ ಪೂರ್ಣಿಮಾ ಬ್ಯುಸಿ ರೆಡಿ ಆಗೋದ್ರಲ್ಲಿ ನಾವು ಆ ಹೋಟ್ಲಲ್ಲಿ ಡಾಬಾಲ್ ತಿಂದ್ವಿ ರೋಟಿ ದಾಲ್ ತಿನ್ಕೊಂಡು ಬಂದ್ವಿ ಇಲ್ಲೊಂದು ಅಕ್ಕ ಮೇಕಪ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ఆ పరిపాలనకి తెల్లగా ಆ ರೀಲೇ ಹಾಕಿಲ್ವಲ್ಲ ಇನ್ನ ನಾನು ಅದು ಡ್ರಾಫ್ಟ್ ನೋಡಿದೆ ಅಷ್ಟೇ ಮತ್ತೆ ನೋಡಿದೆ ಅದ್ರಲ್ಲಿ ಹಾಕ್ಕೊಂಡ ಇದ್ದಾಗ ಈ ಪದ ಬ್ಯೂಟಿ మా బూటీకి ఇప్పుడు దృష్టికి బరే పెడతా ఉంటాము ಬ್ಯೂಟಿಗೆ ಚೆನ್ನಾಗಿದ್ಯಪ್ಪ ಚೆನ್ನಾಗಿ ಕಾಣಿಸ್ತಿದ್ಯಾ ಹಿಂಗೆ ಹೋಗಿ ಇವಾಗ ಅವ್ಳಿಗೆ ಇವಾಗ ಟೆನ್ಷನ್ ಆಗ್ತದೆ ఇప్పుడే చేస్తామా పనికి పెండ్లి లేట్ అయిపోయా అల్వా రేహా ಇನ್ನೊಂದು ಮದುವೆ ಮಾಡೋಣ ಮಾಮಾಗೆ ಮೇಕಪ್ ಫಿನಿಶ್ ಮಾಡಮ್ಮ ಮೇಕಪ್ ಹಾಂ ಬ್ಯುಸಿ ಆಗಿದ್ವಿ ಹಾಂ ಇವಾಗ ಆಗ್ತಾ ಇದ್ದಾಳೆ ಹಾಂ
ಹಾಕೋ ಹಾಕೋ. ಮೇಕಪ್ ಫಿನಿಶ್ ಆಯ್ತಾ? ಇನ್ನೇನಾದ್ರೂ ಬ್ಯಾಲೆನ್ಸ್ ಇದೆಯಾ? ಮಮ್ಮಿ ಪರ್ಫ್ಯೂಮ್ ಅಂತ ಆಯ್ತಾ? ತಂದಿರ. ಪೂರ್ಣಿಮಾ ಮೆಹರಮ್ ಪರ್ಫ್ಯೂಮ್ ಅಂತ ಇದೆಯಾ? ಬಾ, ಬಟನ್ ಸಹ ಹಾಕ್ಸ್ಕೊಂತ ಇದ್ದಾನೆ. ಯಪ್ಪ, ಇಲ್ಲ ನೋಡ್ ಪುಣ್ಯ. ಕುಂಕುಮ ಉದ್ರಿದೆ ಅಲ್ಲಿ ಸ್ವಲ್ಪ. ಬಿಡು ಬಿಡು ಹೋಗ್ಲಿ, ಬಿಡಮ್ಮ ಬಿಡಮ್ಮ, ಅದು ಒಟ್ಟೋಗಿ ಕಾಣಿಸಲ್ಲ. ಆಯ್ತಪ್ಪ ಆಯ್ತಪ್ಪ ನಿಂದು ಇಲ್ಲಪ್ಪ. ಮೇಕಪ್ ಮಾಡಿಸ್ಕೋಬೇಕಂತ ವೇಟ್ ಮಾಡಿ ಹ್ಞೂ ವೇಟ್ ಮಾಡಿ ಮಾಡಿ ಮಾಡಿಸ್ಕೊಂಡ. ಹೋಗಮ್ಮ. ಇಲ್ಲ ನೋಡಮ್ಮ, ನೀನೇನು ಮಾಡಿದೆ ಅವನಿಗೆ? ಪರ್ಫ್ಯೂಮ್ ಹಾಕಮ್ಮ, ಪರ್ಫ್ಯೂಮ್ ಹಾಕ್ಬೇಕಂತ ಅವನಿಗೆ. ಮಸ್ತ್. ಹಾಕ್ಬಿಡ್ತೀನಿ. ಹಾಂ, ಪರ್ಫ್ಯೂಮ್ ಹಾಕ್ಬಿಡ್ತಾಳೆ ಅಂತೀರ ಅವಳು. ಫ್ಯಾನ್ ಆಫ್ ಮಾಡಿ ಹಾಕೋ. ಇಲ್ಲ ಅದು ಇಲ್ಲಪ್ಪ, ಪರ್ಫ್ಯೂಮ್ ಇಲ್ಲ ಬಿಡ, ನಡಿ. ಸರಿ ಬೀಗ ಹಾಕು. ಬೀಳಿದ್ರೆ ಓವರ್ ಆಕ್ಟಿಂಗ್ ಹಾಕಪ್ಪ ನಮ್ಮಿ ಅಮ್ಮ. ಅಪ್ಪ 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 ಅಪ್ಪ, ಏನ್ ಲವ್ ಒಬ್ರಿಗೆ ಒಬ್ರಿಗೆ. ಅಲ್ಲ ಇನ್ನೆಲ್ಲಿ ಅಲ್ಲ ಮೇಕಪ್ ಆಗ್ತಾ ಇರೋದ, ಮೇಕಪ್ ತೆಗಿತಾ ಇರೋದ? ಇನ್ನು ನನ್ನ ಹತ್ರ ಬಾ ಅಂತ ಹೇಳಿ. ಸೆಕೆ ಆಗ್ತದೆ ಶಿರು. ಅಲ್ಲಿ ರೂಮಲ್ಲಿದ್ವಿ. ಆ ರೂಮಲ್ಲೆಲ್ಲ ರೆಡಿ ಆಗಿಬಿಟ್ಟು ಇವಾಗ ಚೌಟ್ರಿಗೆ ಬಂದಿರೋದು. ಚೌಟ್ರಿ ಎಲ್ಲ ಫೋಟೋಶೂಟ್ಸು ವೀಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ವಿ. ಒಂಥರ ಚೆನ್ನಾಗಿ ಅನ್ನಿಸ್ತಾಯಿದ್ದು. ತುಂಬ ಚೆನ್ನಾಗಿ ಡೆಕೋರೇಷನ್ ಸಹ ತುಂಬ ಚೆನ್ನಾಗಿ ಮಾಡಿದರು. ಇದೇ ಫಸ್ಟ್ ಟೈಮ್ ಅಂದರೆ ಸಿಟಿ ಆಚೆ ಬೇರೆ ನಮ್ಮ ಸುತ್ತಮುತ್ತ ಊರಿಗೆ ಹೋಗ್ತಾಯಿದ್ವಿ, ಬಟ್ ಈ ಥರ ಲಾಂಗಾಗಿ ಹೋಗಿರೋದು ಇದೇ ಫಸ್ಟ್ ಟೈಮು. ಅಷ್ಟು ದೂರ ಎಲ್ಲ ಹೋಗಿ ಮದುವೆ ಯಾವತ್ತೂ ಅಟೆಂಡ್ ಮಾಡಿದ್ದಿಲ್ಲ. ಇದೇ ಫಸ್ಟ್ ಟೈಮ್ ಇಷ್ಟು ದೂರ ಹೋಗಿ ಮದುವೆ ಅಟೆಂಡ್ ಮಾಡ್ತಾಯಿದ್ದು. ಬಟ್ ಅವಾಗೆ ಬರೋ ಅಷ್ಟೊತ್ತಿಗೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ತುಂಬ ಅಂದರೆ ತುಂಬ ಬಿಸಿ. ನಮಗಿಲ್ಲಿ ಬೆಂಗಳೂರಲ್ಲಿ ಇದ್ದು ಆ ಕಡೆ ಹೋಗ್ಬೇಕಂದ್ರೆ ತುಂಬ ಅಂತ ಇರೋಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿ ತಡ್ಕೊಳೋಕ್ಕಾಗ್ದಷ್ಟು ಇರ್ತಾಯಿತ್ತು. ಆದರೂ ಹೆಂಗೋ ಫಂಕ್ಷನ್ ಎಲ್ಲ ಆಯಿತು. ಅದೇ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಅರಿಶಿಣಗಳ ಶಾಸ್ತ್ರ ಲಾಸ್ಟ್ ಫೈನಲು. ಇನ್ನು ಅರಿಶಿಣ ಎಲ್ಲ ಮುಗಿಸ್ಕೊಂಡು ಹೋಗಿ ಮಲ್ಕೋಬೇಕಾಗಿತ್ತು. ನಾವು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋಣ ಅಂತ ಎಲ್ಲ ಇದ್ವಿ. ಚೆನ್ನಾಗಿತ್ತು ಒಂಥರ ಎಲ್ಲ ಸೇರಿ. ಮೇಯ್ನ್ ಇರೋವಂಥ ಈ ಥರ ಫಂಕ್ಷನ್ಸ್ ಬಂದಾಗ ಎಲ್ಲ ಫ್ಯಾಮ್ಲೀಸ್ ಎಲ್ಲ ಸೇರ್ತಾರೆ. ಒಬ್ರಿಗೊಬ್ರು ರಿಲೇಟಿವ್ಸ್ ಇರ್ತಾರೆ. ರಿಲೇಷನ್ಸ್ ಏನಂತ ಗೊತ್ತಾಗುತ್ತೆ, ಒಬ್ರಿಗೊಬ್ರು ಪರಿಚಯ ಆಗುತ್ತೆ ಅಂತಲೇ ಹೇಳ್ಬೋದು. ಫೈನಲಾಗಿ ಇವಾಗ ಅರಿಶಿಣಗಳ ಶಾಸ್ತ್ರ ಸಹ ಮುಗೀತಾ ಇದೆ. ನಾವು ಫಸ್ಟೇ ಇಕ್ಬಿಟ್ಟಿದ್ವಿ. ನಾವು ನಮ್ಮ ಅಕ್ಕನಲ್ಲಿ ಕೂರಿಸ್ಬಿಟ್ಟು ನಾವಿಬ್ಬರು ತಿರುಗಾಡ್ತಾ ಇದ್ವಿ ಸ್ವಲ್ಪ ಹೊತ್ತು. ಕೂತ್ಕೊಂಡು ಬೋರ್ ಆಗ್ತಾಯಿತ್ತು ನಮ್ಮಿಬ್ರಿಗೂ. ಸ್ವಲ್ಪ ಹೊತ್ತು ನಂತರ ಕಾಲು ನಿಲ್ಲೋದಿಲ್ಲ. ನಾನಾದರೂ ಸ್ವಲ್ಪ ಹೊತ್ತು ಕೂತ್ಕೋತೀನಿ, ಭವ್ಯ ಅದೂ ನಿಲ್ಲೋದಿಲ್ಲ, ಓಡಾಡ್ತಾ ಇರ್ತಾಳೆ. ಅಲ್ಲಿ ಓಡಾಡ್ಕೊಂಡು ಮಾತಾಡಿಸ್ಕೊಂಡು ತಿರುಗಾಡ್ತಾ ಇದ್ವಿ. ಅಕ್ಕ ಮಾತಾಡಿ ಕೂರಿಸ್ಬಿಟ್ಟಿದ್ವಿ ಅಕ್ಕನ. ಇವಾಗ ಇನ್ನು ಕೊನೆಗೆ ಅರಿಶಿಣಗಳು ಮುಗಿಸ್ಕೊಂಡು ನೆಕ್ಸ್ಟ್ ರೂಮ್ ಕಡೆ ಹೊರಡಬೇಕು. ನಾವು ನಿದ್ದೆ ಕಣ್ಣಿದ್ದೀವಿ ಸದ್ಯಕ್ಕೆ. ಬೆಳಗ್ಗೆ ಎಷ್ಟು 3:30 ಆಗಿದೆಯಾ? 3:30 ಇವಾಗ ಮಲಗೋದಕ್ಕೆ. ಮೈ ಫೋನ್ ಮಲಗ್ತೀಯ ಇವಾಗ? ಮೈ 2 ಅವರ್ ನಿದ್ದೆ ಮಾಡೋದು ನಮ್ಮ ಜೊತೆಗೆ. ನಮ್ಮ ರೇಹಾನು ಚಿರುನು ಮಲಗ್ರಿ ಅಂದರೆ ಮಲಗಲ್ಲ ನಮ್ಮ ಮಕ್ಕಳು. ಅವಳಿಗಿನ್ನ ನಿದ್ದೆನೇ ಬರ್ತಾಯಿಲ್ಲ, ಇನ್ನೂ ಇದ್ದಿದ್ದಲ್ಲ ಅವಳು. ಇವಳ್ದು ಮಲಗಕ್ಕೆ ರೆಡಿಯಾಗಿ ಹೋಗ್ತದಾಳೆ ಅವಳು ಅಲ್ವಾ ಶ್ರೀ?
ನೋಡ್ಬೋದು ಬೆಳಗಿನ ಜಾವ 3:30 ಚಂದ್ರ ತುಂಬ ಚೆನ್ನಾಗಿತ್ತು. 3:30 ರೆಡ್ಡಾಗಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಹೋಗ್ಬಿಟ್ಟು 1-2 ಅವರ್ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಬೆಳಗ್ಗೆ ರೆಡಿ ಆಗ್ಬಿಟ್ಟು ಬರೋಣ ಅಂತ ಮತ್ತೆ ರೂಮ್ ಕಡೆ ಹೊರಡ್ತಾ ಇದ್ದೀವಿ. ಮಾರ್ನಿಂಗ್. ರೆಡಿ ಆಗಿದೆಯಾ? ಇನ್ನೂ ರೆಡಿ ಆಗಬೇಕಾ? ಮಮ್ಮಿ ರೆಡಿ ಆಗಿದೆ. ಮಮ್ಮಿ ಗುಡ್ ಮಾರ್ನಿಂಗ್. ಭವ್ಯಶ್ರೀ ರೆಡಿ ಆಗ್ತಾ ಇದೆ. ಫೈನಲ್ ಟಚ್ ಅಲ್ವಾ ರೇಹಾ? ನಾನು ರೇಹಾ ರೆಡಿ ಆಗಿದ್ದೆ. ರಿಯಲ್ ಗೈಡ್ ಭಾಳ ಆಯ್ತಾ? ಅಬ್ಬಾ ಅಬ್ಬಾ ಏನು ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದಾರಮ್ಮ. ಏನು ಮಮ್ಮಿ ಏನು ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದಾರೆ ನೋಡಿ. ವಿತ್ ಮೇಕಪ್ಗಿಂತ ವಿತೌಟ್ ಮೇಕಪ್ ಚೆನ್ನಾಗಿರ್ತದೆ. ಲೆಫ್ಟ್ ಮಾ అది ఉండేది ఎట్లా పని ದಾವಣಗೆರೆ ಮದುವೆ ಮುಹೂರ್ತ ಮುಗಿದ್ರೆ ನೋಡೋಣ ಟಿವಿ ಬಿಡ್ಜಲ್ಲಿ. ಬೆಳಿಗ್ಗೆ ರೆಡಿ ಆದ್ವಿ. ಬಟ್ ನೈಟ್ ಲೈಟ್ ಮಲಗಿದ್ದಕ್ಕೆ ಸ್ವಲ್ಪ ಹೊತ್ತು ಲೇಟ್ ಆಯಿತು ಅಂತ ಹೇಳ್ಬೋದು. ಅಂದರೆ ಮುಹೂರ್ತ ಮುಗ್ದಿತ್ತು, ಧಾರೆ ಮುಹೂರ್ತ ಆಗ್ತಾಯಿತ್ತು. ಸರಿ ಧಾರೆ ಮುಹೂರ್ತ ಟೈಮಿಗೆ ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಲೇಟಾಗೇ ಬಂದ್ವಿ. ಒಂಥರ ಚೆನ್ನಾಗಿತ್ತು. ಬಟ್ ಆ ಬಿಸಿ ಇದಕ್ಕೆ ಸ್ವಲ್ಪ ತಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ನಮ್ಗೆ ಸೆಟ್ ಆಗಲಿಲ್ಲ. ಎಷ್ಟು ಬಿಸಿ ಅಂದರೆ ಅಷ್ಟು ಬಿಸಿ ಇತ್ತು. ತುಂಬ ಸ್ವಲ್ಪ ಕಷ್ಟ ಅಂತ ಅನಿಸ್ತು. ಬಟ್ ಒಂಥರ ಚೆನ್ನಾಗಿತ್ತು ಫಂಕ್ಷನ್ ಮಾತ್ರ. ಒಂದು ಒಳ್ಳೆ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡ್ವಿ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಸ್ವಂತ ಫಂಕ್ಷನ್ಸ್ಗೆ ಅಂತ ಹೋದಾಗ ಇಷ್ಟೊಂದು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಳಕ್ಕಾಗೋದಿಲ್ಲ. ಯಾಕಂದರೆ ಅಲ್ಲಿ ಬ್ಯುಸಿಯಾಗಿಬಿಡ್ತೀವಿ, ಆ ಕೆಲಸ ಈ ಕೆಲಸ ಅಂತ. ಇವಾಗ ಸ್ವಲ್ಪ ಅಂದರೆ ಇವಾಗ ಬಂದುಬಿಟ್ಟು ಅಮರಿದ್ದಾನಲ್ವ, ಅವ್ರ ಬಾಮೈದನ ಮದುವೆ ಆಗಿರೋದ್ರಿಂದ ನಮಗೆ ಸ್ವಲ್ಪ ಟೈಮ್ ಸಿಕ್ತು ಅಂತಲೇ ಹೇಳ್ಬೋದು. ನಾವು ಸ್ವಲ್ಪ ಎಂಜಾಯ್ ಮಾಡಿದ್ವಿ. ನಾವೆಲ್ಲ ಒಬ್ರಿಗೊಬ್ರೆಲ್ಲ ಹಂಚ್ಕೊಂಡು ಮಾತಾಡ್ಕೊಂಡು ವೀಡಿಯೋಸು ಫೋಟೋಸ್ ತೊಗೊಳಕ್ಕೆ ಸ್ವಲ್ಪ ಟೈಮ್ ಜಾಸ್ತಿನೇ ಸಿಕ್ತು. ಒಂಥರ ಚೆನ್ನಾಗಿತ್ತು, ಖುಷಿಯಾಗಿ ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನನಗಂತೂ ಫುಲ್ ಖುಷಿಯಾಗುತ್ತೆ. ವೀಡಿಯೋಸ್ ನೋಡಿದಾಗೆಲ್ಲ ಅಷ್ಟೇ ಅದೆಲ್ಲ ಮೆಮೊರೀಸ್ ಎಲ್ಲ ರಿಟರ್ನ್ ಬರ್ತಾಯಿತ್ತು. ಅದೇ ಮದುವೆ 1 ವಾರ ಆಗಿದೆ. ಇವರಿಬ್ಬರು ನೋಡಕ್ಕೆ ನಮ್ಮ ಕಣ್ಣು ಸಾಕಾಗ್ತಾ ಇಲ್ಲ. ಇವಾಗಲೂ ಸಹ ಈ ವಿಡಿಯೋಸ್ ನೋಡ್ತಾ ಇದ್ದರೆ ನನಗೆ ಅದೆಲ್ಲ ನಾವು ಒಬ್ರು ಕಾಲೊಬ್ರು ಹೇಳ್ಕೊಂಡಿದ್ದೆ, ಒಬ್ಬರನ್ನ ರೇಗಿಸ್ಕೊಂಡಿದ್ದೆ ನೆನಪಾಗ್ತಾಯಿತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಅಷ್ಟೇ ಒಬ್ರಿಗೊಬ್ರು ಮಿಂಗಲ್ ಆಗಿಬಿಟ್ಟು ಅವ್ರವ್ರು ಇದರಲ್ಲಿ ಅವ್ರವ್ರು ಅಡ್ಜಸ್ಟ್ ಮಾಡಿಕೊಂಡು ಏನೋ ಒಬ್ರು ಕಾಲೊಬ್ರು ಹೇಳ್ಕೊಂಡು ತುಂಬ ಖುಷಿ ಅಂತ ಅನಿಸುತ್ತೆ. ಯಾವಾಗಲೂ ಅಷ್ಟೇ ಜೊತೇಲಿ ಈ ಥರ ಇದ್ದರೆ ಒಬ್ಬರು ಚೆನ್ನಾಗಿ ಮಾತಾಡಿ ಒಬ್ರು ಮಾತಾಡಿಲ್ಲ ಅಂದರೂ ಬೇಜಾರು ಅಂತ ಆಗುತ್ತೆ. ಒಂಥರ ಇಂಟ್ರೆಸ್ಟ್ ಇರೋದಿಲ್ಲ ಯಾವುದೇ ಒಂದು ಫಂಕ್ಷನ್ ಆಗಲಿ ಒಂದು ಟ್ರಿಪ್ ಆಗಲಿ. ಒಬ್ರಿಗೊಬ್ರು ಎಂಕರೇಜ್ ಮಾಡ್ಕೊಂಡು ಒಬ್ರೊಬ್ರು ಕಾಲು ಎಳ್ಕೊತಾರೆ, ಅದಕ್ಕೆ ಒಂಥರ ಲುಕ್ ಇರುತ್ತೆ ಅಂತ. ಇವಾಗ ಫೈನಲಾಗಿ ಮುಹೂರ್ತ ಸಹ ಧಾರೆ ಮುಹೂರ್ತ ಸಹ ಮುಗೀತು. ನಾವು ದಾರೆ ಎಲ್ಲ ಹಾಕ್ಬಿಟ್ಟು ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು. ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಬೆಂಗಳೂರು ಕಡೆ ಹೊರಟಬೇಕು. ಇವಾಗಂತೂ ತುಂಬ ಫಂಕ್ಷನ್ಸ್ ಇರೋದ್ರಿಂದ ಹೀಗೆ ಆಗಿಬಿಟ್ಟಿದೆ. ದಿನ ಬಿಟ್ಟು ದಿನ ಒಂದು ಫಂಕ್ಷನ್ನು, ಆ ದಿನ ಫಂಕ್ಷನ್, ಈ ದಿನ ಫಂಕ್ಷನ್ ಅಂತ ಸುತ್ತಿ ಖಂಡಿತವಾಗ್ಲೂ ಸಾಕಾಗ್ತಾಯಿದೆ ಫಂಕ್ಷನ್ಸ್ಗೆ ಅಂತಲೇ. ಒಂಥರ ವಾಯ್ಸ್ ಸಹ ಒಂಥರ ಇದಾಗ್ಬಿಟ್ಟಿದೆ. ಯಾಕಂದರೆ ಫಂಕ್ಷನ್ಸಲ್ಲಿ ಮಾತಾಡಿ ಅದು ಮಾಡಿ ನನಗೆ ಸ್ವಲ್ಪ ಮೊದಲೇ ಮಾತೆಲ್ಲ ಜಾಸ್ತಿ, ಹಾಗಾಗಿ ಸ್ವಲ್ಪ ಮಾತು ಜಾಸ್ತಿನೇ ಆಡ್ತೀನಿ. ವಾಯ್ಸ್ ಎಲ್ಲ ಒಂಥರ ಆಗಿಬಿಟ್ಟಿದೆ, ಅಷ್ಟೊಂದು ಇದಾಗಿಲ್ಲ. ಮತ್ತು ಇವಾಗ ಮತ್ತೆ ಫಂಕ್ಷನ್ಗೆ ಹೋಗೋದಿದೆ. ಮತ್ತೆ ಸೇಮ್ ಮದುವೆ ಫಂಕ್ಷನ್ ಇರೋದ್ರಿಂದ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ನಮ್ಮ ಟೆನ್ಷನ್ಸ್ ಎಲ್ಲನೂ. ಫೈನಲಾಗಿ ಈ ಮದುವೆ ಅಂತೂ ಮುಗೀತು, ದಾವಣಗೆರೆ ಮದುವೆ. ಒಂದಿನ ಎಲ್ಲ ಹೋದ್ವಿ. ನೋಡ್ಸಿದಂಗೆ ಫಸ್ಟಲ್ಲಿ ನಾವು ಟ್ರಾಫಿಕಲ್ಲಿ ಮೆಹಂದಿ ಹಾಕಿದ್ದಿರ್ಬೋದು. ಒಂಥರ ಚೆನ್ನಾಗಂತ ಅನ್ನಿಸ್ತಾ ಇತ್ತು. ಯಾವಾಗಲೂ ಇಲ್ದಿರೋದು ಹೊಸ ಎಕ್ಸ್ಪೀರಿಯೆನ್ಸ್ ನಮಗೆ ಕೊಡ್ತು ಈ ಮದುವೆ ಅಂತಲೇ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ತುಂಬ ಖುಷಿ ಆಯಿತು. ಬೆಂಗಳೂರು, ದಾವಣಗೆರೆ ಟು ಬೆಂಗಳೂರು ತುಂಬ ಆಗ್ತಾಯಿದೆಪ್ಪ. ದಾವಣಗೆರೆ ಬಿಸಿ ತಡ್ಕೊಳಕ್ ಆಗ್ತಾಯಿಲ್ಲ. నీ బామర్దే ಹೆಂಗಾಗಿದೆ ನೋಡಲ್ಲಿ ಕೆನ್ನೆ ಎಲ್ಲ. మళ్ళీ రిటర్న్ అవ్వసలు అయితే ఏం తెలుసునండి వాళ్ళ అప్పకి ఒళ్ళు బాగలేదు, వాళ్ళ ఆడవాళ్ళే అంతా చూసుకుంటా ఉండేది. ప్యాకేజ్ ఇచ్చేసినట్లు ఉండాలి. ఓకే గుడ్ బై ದಾವಣಗೆರೆ ಇವತ್ತಿಗೆ. ಓಕೆ ಬಾಯ್ ಬಾಯ್. ಮಲ್ಕೊಂತೀಯಾ? ಇದೇ ಬರಲ್ಲ ಬಿಡಿ. ಡವ್ ಹೊಡಿತೀಯ.
ರೇಹಾ ಹೆಂಗಿದೆ ಡ್ಯಾಮ್? ಚೆನ್ನಾಗಿದ್ಯಾ? ನೋಡಿ ನೀರು ಎಷ್ಟು ಜೋರ ಬರ್ತಾ ಇದೆ ಅಲ್ಲ? ವಾವ್. ಇದು ಬಂದುಬಿಟ್ಟು ಚಿತ್ರದುರ್ಗ ಹತ್ರ ಇರೋದು ವಾಣಿ ವಿಲಾಸ್ ಡ್ಯಾಮ್ ಅಂತ. ಸರಿ ನಾವು ಟ್ರಿಪ್ ಬಂದಾಗ ಎಲ್ಲ ಹೇಳಿದ್ರು ಇಲ್ಲಿ ಹೋಗಿ ಅಂದ್ಬಿಟ್ಟು, ಅವಾಗ ಬರೋಕ್ಕಾಗಲಿಲ್ಲ, ನಮಗೆ ಟೈಮ್ ಸಿಗಲಿಲ್ಲ ಈ ಡ್ಯಾಮ್ ಹತ್ರ ಬರೋದಕ್ಕೆ. ಅದಕ್ಕೆ ಹೋಗಿ ನೋಡ್ಕೊಂಡು ಹೋಗೋಣ ಅಂತ ಇವಾಗ ಕರ್ಕೊಂಡು ಬಂದಿದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ. ನಮಗೆ ನೀರು ನೋಡಿದ್ರೆ ಏನೋ ಗೊತ್ತಿಲ್ಲ, ಖುಷಿ ಆಗುತ್ತೆ. ಯಾವಾಗಲೂ ಅಷ್ಟೇ, ಎಲ್ಲೋ ಒಂದು ನದಿಗೆ ಹೋಗಲಿ, ಒಂದು ಸಮುದ್ರಕ್ಕೆ ಹೋಗಲಿ, ಹೊಸ್ದಾಗಿ ಬಂದಿದ್ದೀವಿ ಅಂತ ಫೀಲ್ ಅಂತ ಅನ್ಸೋದಕ್ಕೆ. ಇಷ್ಟು ವರ್ಷದಿಂದ ಹೋಗ್ತಾನೆ ಬರ್ತಾನೆ ಇರ್ತೀವಿ, ಆದರೆ ಏನೋ ಗೊತ್ತಿಲ್ಲ, ಒಂದು ನದಿ ಆಗಲಿ, ಒಂದು ಸಮುದ್ರ ಆಗಲಿ, ರೀತಿಯಾಗಿ ನೋಡೋಣ, ನೀರು ನೋಡಿದ್ರೆ ಖುಷಿ ಆಗುತ್ತೆ. ಕುತ್ಕೋಬೇಕು, ಅದ್ರ ಕೈ ಇಡಬೇಕು, ಆಡಬೇಕು ಅಂತ. ತುಂಬ ಚೆನ್ನಾಗಿತ್ತು ನೋಡೋಕ್ಕೂ ಅಷ್ಟೇ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನೀರು ಮಾತ್ರ ಹರಿತಾ ಇರಬೇಕಾದ್ರೆ. ಅದೊಂಥರ ಮನಸ್ಸಿಗೆ ಶಾಂತಿ, ನೆಮ್ಮದಿ ಕೊಡುತ್ತೆ. ಪ್ರಕೃತಿ ಅನ್ನೋದೇ ಅಷ್ಟೇ ಅಲ್ವಾ. ಎಷ್ಟು ನಾವು ಬೇಜಾರಲ್ಲಿ ನೋವಲ್ಲಿದ್ದರೂ ಸಹ ಒಂದು ಪ್ರಕೃತಿ ಜೊತೆ ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ರೆ ಅದರ ಆ ನೋವು, ಆ ಫೀಲೆಲ್ಲ ಹೊರ್ಟೋಗ್ಬಿಡುತ್ತೆ ಖಂಡಿತವಾಗ್ಲೂ. ಇವಾಗಲೂ ಅಷ್ಟೇ ಈ ನದಿ ಡ್ಯಾಮ್ ಹತ್ರ ಬಂದಿದ್ದೀವಿ, ಒಂಥರ ಫುಲ್ ಫ್ರೀ ಆದಂಗೆ ಆಯಿತು ಮೈಂಡ್ ಎಲ್ಲನೂ. ಹೌದು ಹೌದು ರೇಹಾ, ತುಂಬ ತಣ್ಣಗಿದೆ, ಮಸ್ತಿದೆ ಅಲ್ವಾ? ಬಿಡಿ ಬಿಡಿ, ಯಾಕೆ ಸ್ಲೋ, ನಿಧಾನ. ಚಿರು, ತಮಾಷೆ ಮಾಡಬೇಡ ನೀನು ಪ್ಲೀಸ್. ಅಲ್ಲಿ ಬೇಡ ಚಿರು, ಪ್ಲೀಸ್ ಇಲ್ಲಿ ಬಾ. ಸ್ಮೆಲ್ ಮಾಡ್ತಾ ಇದ್ದಾನೆ. ಆಡ್ಸ್ ರೇಹಾ. ಮಳೆಯಲ್ಲಿ ಒಂದು ಕಡೆ ಡ್ಯಾಮ್, ಚೆನ್ನಾಗಿದೆ ನೀರು, ಬಟ್ ಏನೋ ಒಂಥರ ಇನ್ಫೆಕ್ಷನ್ ಆಗುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ಮಮತಾ ದಿನಚರಿ ಬ್ಲಾಗ್ಸ್ ಅಲ್ಲಿ ಏನಂದ್ರೆ ಮದುವೆ ವಿಡಿಯೋ ಆಯ್ತು, ನೆಕ್ಸ್ಟ್ ಇವಾಗ ಡ್ಯಾಮ್ ಆಯ್ತು, ವಿಡಿಯೋ ಫೈನಲ್ ಆಗಿ ಇವಾಗ ಮನೆ ಕಡೆ ಪ್ರಯಾಣ. ನಮ್ಮವ್ರು ನೋಡ್ತಾ ಇದ್ದಾರೆ, ನಾವು ಮಳೆಯಲ್ಲಿ ಆಟ ಆಡ್ತಾ ಇದ್ದೀವಿ ಅಷ್ಟೇ. ಬಾಯ್ ಬಾಯ್. ಫೈನಲ್ ಆಗಿ ಅಲ್ಲಿ ಡ್ಯಾಮ್ ನೀರು ಹೋಗುತ್ತೆ. ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ, ಒಂಥರ ಕಾಲಿಗೆ ಮಸಾಜ್ ಆದಂಗೆ ಆಯಿತು. ಯಾಕಂದ್ರೆ ಆ ಬಿಸಿ, ಆ ತಣ್ಣೀರು ಕಾಲ ಮೇಲೆ ಬಿದ್ದಾಗ ಏನೋ ಒಂಥರ ಚೆನ್ನಾಗಂತ ಅನ್ನಿಸ್ತು. ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ, ಬಟ್ ಸ್ವಲ್ಪ ಟಪ ಮಳೆ ಬಂದುಬಿಡ್ತು. ಮಳೆ ಬರ್ತಲ್ವ ಅಂತ ಎದ್ದು ಬಂದುಬಿಟ್ರೆ ಮತ್ತೆ ಮಳೆ ನಿಂತೋಯ್ತು. ಮತ್ತೆ ಹೋಗೋಕ್ಕೆಲ್ಲ ಆಗಲಿಲ್ಲ. ಮತ್ತೆ ಸರಿ ಊರಿಗೆ ಹೋಗೋಕ್ಕೆ ಲೇಟ್ ಆಗಿಬಿಡುತ್ತೆ. ಮತ್ತೆ ಅಲ್ಲಿಂದ ಒಂದು 4 to 6 hours ಜರ್ನಿ ಇದೆ, ಬಂದುಬಿಡೋಣ ಅಂತ ಬಂದುಬಿಟ್ವಿ. ಬಟ್ ರಿಟರ್ನ್ ಬರಬೇಕಂದ್ರೆ ಬೆಂಗಳೂರು ಮಾತ್ರ ಫುಲ್ ಮಳೆ ಅವತ್ತು. ಎಲ್ಲ ಮರಗಳೆಲ್ಲ ಬಿದ್ದೋಗಿತ್ತು, ಅಷ್ಟೊಂದು ಮಳೆ ಬಿದ್ದು ಫುಲ್ ಜಾಮ್ ಆಗೋಗಿತ್ತು. ನಾವು ಬೆಂಗಳೂರಿಗೂ ಬೇಗ ಬಂದ್ವಿ. ಬೆಂಗಳೂರು ಒಂದು ಎಂಟ್ರಿ ಆದಮೇಲೆ ಮನೆಗೆ ಬಂದು ಸೇರ್ಕೊಳ್ಳೋಕ್ಕೆ 3 hour ಮೇಲೆ ಆಯಿತು ನಮಗೆ. ಖಂಡಿತ ತುಂಬ ಟಯರ್ಡ್ ಆಗೋಯಿತು. ಆದರೂ ಫೈನಲಾಗಿ ಮದುವೆ ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡಿದೆ. ಹೋದಾಗ ಬಂದಾಗ ಜರ್ನಿ ಇರ್ಬೋದು, ಏನೂ ಬೇಜಾರು ಅನಿಸಿಲ್ಲ. ಮತ್ತು ಒಂಥರ ಹೋಗಿದ್ದು ಜರ್ನಿ ಬಂದಿದ್ದ ಜರ್ನಿ ಅಂತ ಅನ್ನಿಸ್ಲಿಲ್ಲ. ನಾನು ವೀಡಿಯೋ ಸಹ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.